ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ರಾಮನು ಸುಗ್ರೀವನಿಗೆ ವಾಲಿಯನ್ನು ವಧಿಸುವುದಾಗಿ ಪ್ರತಿಜ್ಞೆ ಮಾಡಿಕೊಟ್ಟು ಆತನನ್ನು ಸಂತೋಷಪಡಿಸಿದುದು ಎಂಬ 7ನೆಯ ಸರ್ಗಕ್ಕೆ ಸ್ವಾಗತ. ಹೀಗೆ ದುಃಖಾರ್ತನಾದ ರಾಮನ ವಾಕ್ಯವನ್ನು ಕೇಳಿದೊಡನೆ ಸುಗ್ರೀವನು ಕಣ್ಣುಗಳಲ್ಲಿ ನೀರು ತುಂಬಿಕೊಂಡು ಆ ದುಃಖದಿಂದಲೇ ಗದ್ಗದ ಸ್ವರವುಳ್ಳವನಾಗಿ ರಾಮನಿಗೆ ಕೈ ಮುಗಿದು, ಎಲೈ ಅರಿಂದಮನೆ, ನಿಜವಾಗಿ ಆ ಪಾಪಿ ರಾಕ್ಷಸನು ಎಲ್ಲಿರುವನೆಂಬುದನ್ನು ನಾನು ಕಾಣೆನು. ಇಲ್ಲಿ ಸುಗ್ರೀವನು ಆತನನ್ನು ಕಾಣೆನು, ತಿಳಿಯನು ಎಂದು ಏಕೆ ಹೇಳುತ್ತಾನೆ? ಮುಂದಿನ ಅಧ್ಯಾಯಗಳಲ್ಲಿ, ಮುಂದಿನ ಸರ್ಗಗಳಲ್ಲಿ ಸುಗ್ರೀವನಿಗೆ ರಾವಣನ ಇರುವು ತಿಳಿದಿತ್ತು ಎಂದು ಕಂಡುಬರುತ್ತದೆ. ನೆನಪಿರಲಿ, ಹಿಂದಿನ ಸರ್ಗದ ಕೊನೆಯಲ್ಲಿ ಶ್ರೀರಾಮನು ಕೋಪಗ್ರಸ್ತನಾಗಿರುವ ಸಂದರ್ಭದಲ್ಲಿ ವಿಷಯವನ್ನು ತಿಳಿಸಿಬಿಟ್ಟರೆ ಅತ್ಯಂತ ಆತುರದಿಂದ ರಾಮನೇನಾದರೂ ಕಾರ್ಯಮುಖನಾದರೆ ಅದರಿಂದ ಅನಾಹುತವು ಸಂಭವಿಸುವ ಸಾಧ್ಯತೆ ಇದೆ ಎಂದು ರಾಜನಾದ ಸುಗ್ರೀವನು ಬಲ್ಲವನು. ಅದೂ ಅಲ್ಲದೆ ಪ್ರಾಯೋಗಿಕವಾಗಿ ನೋಡಿದರೆ ಮೊದಲು ಆತನ ಕೆಲಸವು ಆಗಬೇಕಲ್ಲವೇ? ಆ ಕಾರಣದಿಂದಾಗಿಯೇ ಎಲೈ ಅರಿಂದಮನೆ, ನಿಜವಾಗಿ ಆ ಪಾಪಿ ರಾಕ್ಷಸನು ಎಲ್ಲಿರುವನೆಂಬುದನ್ನು ನಾನು ಕಾಣೆನು. ಅವನ ಸಾಮರ್ಥ್ಯವಾಗಲಿ ಅವನ ವೀರ್ಯವಾಗಲಿ ಎಂತಹದೆಂಬುದನ್ನು ನಾನು ಅರಿಯೆನು. ದುಷ್ಕುಲದಲ್ಲಿ ಹುಟ್ಟಿದ ಆತನ ವಂಶವಾವುದು ಎಂಬುದನ್ನು ನಾನು ಕೇಳಿದವನಲ್ಲ. ರಾಮ, ನಿನಗೆ ಅವುಗಳಿಂದೇನು? ನಿನ್ನ ದುಃಖವನ್ನು ಬಿಡು. ನಿನಗೆ ಪುನಃ ಸೀತೆಯು ಸಿಕ್ಕುವಂತೆ ಮಾಡುವ ಪ್ರಯತ್ನವು ನನ್ನದಾಗಿರಲಿ. ಬೇಕಾದರೆ ಈ ವಿಷಯದಲ್ಲಿ ನಿನಗೆ ನಾನು ಆಣೆಯಿಟ್ಟು ಪ್ರತಿಜ್ಞೆ ಮಾಡಿಕೊಡುವೆನು. ಸಪರಿವಾರನಾದ ಆ ರಾವಣನನ್ನು ಕೊಂದು ಪೌರುಷವನ್ನು ಸಾರ್ಥಕಪಡಿಸಿ ನೀನು ಸಂತುಷ್ಟನಾಗುವಂತೆ ಕ್ಷಿಪ್ರದಲ್ಲಿಯೇ ಮಾಡುವೆನು. ಈ ದುಃಖವನ್ನು ಬಿಡು. ನಿನ್ನ ಸ್ವಾಭಾವಿಕವಾದ ಧೈರ್ಯದಲ್ಲಿ ಮನಸ್ಸಿಡು. ನಿನ್ನಂತಹ ಮಹನೀಯರಿಗೆ ಈ ವಿಧವಾದ ಲಘು ಸ್ವಭಾವವು ಎಂದಿಗೂ ಉಚಿತವಲ್ಲ. ನಾನು ನಿನ್ನಂತೆಯೇ ಪತ್ನಿ ವಿಯೋಗವನ್ನು ಹೊಂದಿ ಹೀಗೆ ಅಲೆಯುತ್ತಿರುವೆನಲ್ಲವೇ? ಆದರೇನು, ನಾನು ನಿನ್ನಂತೆ ಶೋಕಿಸುವವನಲ್ಲ. ನಿನ್ನಂತೆ ನಾನು ಧೈರ್ಯಗುಂದಿಯೂ ಇಲ್ಲ. ಯುಕ್ತಗಳನ್ನು ತಿಳಿಯಲಾರದ ತಿರಿಯಕ್ಕೆನಿಸಿಕೊಂಡಿದ್ದರು, ಅಂದರೆ ಪ್ರಾಣಿ ಮಾತ್ರನಾಗಿದ್ದರು, ನನ್ನ ಪತ್ನಿಗಾಗಿ ನಾನು ನಿನ್ನಷ್ಟು ದುಃಖಿಸುವುದಿಲ್ಲವಲ್ಲವೇ? ಹೀಗಿರುವಾಗ ಮಹಾತ್ಮನಾಗಿಯೂ ನೀತಿಜ್ಞನಾಗಿಯೂ ಧೈರ್ಯಶಾಲಿಯಾಗಿಯೂ ಇರುವ ನೀನು ಇಂತಹ ಕಾಲಗಳಲ್ಲಿ ಧೈರ್ಯವನ್ನು ಅವಲಂಬಿಸಿರಬೇಕೆಂಬುದನ್ನು ಹೇಳತಕ್ಕುದೇನು? ನಿನ್ನ ಕಣ್ಣುಗಳಲ್ಲಿ ತುಳುಕಿ ಬರುತ್ತಿರುವ ಶೋಕಭಾಷ್ಪವನ್ನು ಧೈರ್ಯದಿಂದ ತಡೆದಿರಿಸು. ಸತ್ವಶಾಲಿಗಳಿಗೆ ಮುಖ್ಯ ಗುಣವಾದ ಧೈರ್ಯವನ್ನು ನೀನು ಬಿಡಬಾರದು. ವ್ಯಸನದಲ್ಲಿಯಾಗಲಿ, ದ್ರವ್ಯ ಸಂಬಂಧವಾದ ಕಷ್ಟದಲ್ಲಿಯಾಗಲಿ, ಪ್ರಾಣಾಂತಕರವಾದ ಮಹಾಭಯದಲ್ಲಿಯಾಗಲಿ ಯಾವನು ಸ್ವಬುದ್ಧಿಯಿಂದ ಚೆನ್ನಾಗಿ ವಿಮರ್ಶಿಸಿ ಧೈರ್ಯವನ್ನು ತಂದುಕೊಳ್ಳುವನೋ ಅವನಿಗೆ ಎಂದಿಗೂ ಹಾನಿಯಿಲ್ಲ. ಹಾಗಿಲ್ಲದೆ ಯಾವನು ವಿವೇಚನೆ ಇಲ್ಲದವನಾಗಿ ದುಃಖದಿಂದ ಎದೆಗುಂದಿರುವನೋ ಅವನು ಹೆಚ್ಚು ಭಾರವನ್ನು ಹೊರಿಸಿದ ಹಡಗು ವಶತಪ್ಪಿ ನೀರಿನಲ್ಲಿ ಮುಳುಗುವಂತೆ ಆ ದುಃಖ ಭಾರದಿಂದಲೇ ವಶತಪ್ಪಿ ಅಧೋಗತಿಯನ್ನು ಹೊಂದುವನು. ಎಲೈ ರಘುವಂಶೋತ್ತಮನೇ, ಇದು ಕೈ ಮುಗಿದು ಬೇಡುವೆನಲ್ಲದೆ ಸ್ನೇಹಪೂರ್ವಕವಾಗಿಯೂ ನಿನ್ನನ್ನು ಕೇಳಿಕೊಳ್ಳುವೆನು. ಪೌರುಷವನ್ನು ಅವಲಂಬಿಸು. ಇಷ್ಟು ದುಃಖಕ್ಕೆ ಅವಕಾಶವನ್ನು ಕೊಡಬೇಡ. ದುಃಖವನ್ನು ಜಯಿಸಿದವರಿಗೆ ಎಂದಿಗೂ ಸುಖ ಉಂಟಾಗುವುದು. ಅಂತವರ ತೇಜಸ್ಸು ಕ್ರಮವಾಗಿ ಕ್ಷೀಣವಾಗುವುದು. ಅಂದರೆ ದುಃಖವನ್ನು ಜಯಿಸದವರಿಗೆ ಎಂದಿಗೂ ಸುಖ ಉಂಟಾಗದು. ಹಾಗೆ ದುಃಖವನ್ನು ಜಯಿಸದೇ ಇರುವವರಿಗೆ ತೇಜಸ್ಸು ಕ್ರಮವಾಗಿ ಕ್ಷೀಣವಾಗುವುದು. ಆದುದರಿಂದ ನೀನು ದುಃಖಿಸಬೇಡ. ದುಃಖವಶರಾದವರಿಗೆ ಒಂದೊಂದು ವೇಳೆಗಳಲ್ಲಿ ಪ್ರಾಣಕ್ಕೇ ಸಂದೇಹ ಉಂಟಾಗುವುದು. ಆದುದರಿಂದ ಎಲೈ ರಾಜೇಂದ್ರನೇ, ಶೋಕವನ್ನು ಬಿಡು, ಧೈರ್ಯವನ್ನು ಆಶ್ರಯಿಸು. ನಾನು ನಿನ್ನಲ್ಲಿರುವ ಸ್ನೇಹದ ಸಲಿಗೆಯಿಂದ ಹಿತವನ್ನು ಹೇಳುವನೇ ಹೊರತು ನಿನಗೆ ಉಪದೇಶಿಸುವೆನೆಂದು ತಿಳಿಯಬೇಡ.
ನನ್ನ ಸ್ನೇಹಭಾವದಲ್ಲಿ ಗೌರವವನ್ನಿಟ್ಟಾದರೂ ನಿನ್ನ ದುಃಖವನ್ನು ಬಿಟ್ಟು ಬಿಡು ಎಂದನು. ಈ ರೀತಿಯಾಗಿ ವಿಶೇಷವಾಗಿ ಯಾರಾದರೂ ಪ್ರಶ್ನೆಯನ್ನು ಕೇಳಿದಾಗ ಕೂಡಲೇ ನನಗೆಲ್ಲವೂ ತಿಳಿದಿದೆ ಎಂದು ನಮಗೆ ತಿಳಿದಿರುವುದನ್ನೆಲ್ಲ ಅವರೆದುರು ಪ್ರದರ್ಶಿಸುವ ಹುಂಬತನದಲ್ಲಿ ಮುನ್ನುಗ್ಗುತ್ತೇವೆ. ನೆನಪಿರಲಿ, ಕಾರ್ಯ ಸಾಧನೆಯಾಗುವುದಕ್ಕೆ ಪ್ರಾಮುಖ್ಯತೆಯೇ ಹೊರತು ನಮಗೆ ಏನು ತಿಳಿದಿದೆ ಎಂಬುದು ಇಲ್ಲಿ ಮುಖ್ಯವಲ್ಲ. ಯಾರೆದುರಿಗೂ ನಮ್ಮ ಪಾಂಡಿತ್ಯವನ್ನು ಪ್ರದರ್ಶಿಸಬೇಕಾಗಿಲ್ಲ. ಮುಂದೆ ಆಗಲಿರುವ ಕೆಲಸವನ್ನು ಎಷ್ಟು ಯಶಸ್ವಿಯಾಗಿ ಮುಗಿಸುತ್ತೇವೆಯೋ ಅದೇ ನಮ್ಮ ಯೋಗ್ಯತೆಯನ್ನು ತೋರಿಸುತ್ತದೆಯೇ ಹೊರತು ಬಾಯಿ ಬುಡುಕತನದಿಂದ ನಾವಾಗಿಯೇ ಆಡುವ ಮಾತುಗಳು ನಮ್ಮ ಪಾಂಡಿತ್ಯದ ಒಣ ಪ್ರದರ್ಶನವೇ ಹೊರತು ಅದರಿಂದ ಯಾವ ಪ್ರಯೋಜನವೂ ಇರುವುದಿಲ್ಲ. ಸಮಯಕ್ಕೆ ತಕ್ಕಂತೆ ಎಷ್ಟು ಮಾತಾಡಬೇಕು, ಯಾವುದನ್ನು ಹೇಳಬೇಕು, ಯಾವ ಸಮಾಧಾನವನ್ನು ಯಾವ ರೀತಿಯಲ್ಲಿ ಹೇಳಬೇಕು ಎಂಬುದನ್ನು ಸುಗ್ರೀವನ ಮಾತುಗಳಲ್ಲಿ ಗಮನಿಸಬಹುದು. ಹೀಗೆ ಸುಗ್ರೀವನು ಮೃದುವಾಕ್ಯಗಳಿಂದ ಸಮಾಧಾನಪಡಿಸಲು ರಾಮನು ತನ್ನ ವಸ್ತ್ರದ ಸೆರಗಿನಿಂದ ಕಣ್ಣೀರನ್ನೊರೆಸಿಕೊಂಡು ಮನಸ್ಸಿನಲ್ಲಿ ಸ್ವಲ್ಪ ಸಮಾಧಾನವನ್ನು ಹೊಂದಿ ಆ ಸುಗ್ರೀವನ ಮಾತಿಗೆ ಅನುಮೋದಿಸಿ ಪ್ರೀತಿಯಿಂದ ತೋಳುಗಳನ್ನು ನೀಡಿ ಅವನನ್ನು ಆಲಂಗಿಸಿ ಒಂದಾನೊಂದು ಮಾತನ್ನು ಹೇಳುವನು. ಎಲೈ ವಾನರೇಂದ್ರನೇ, ನಿಜವಾದ ಪ್ರೀತಿಯುಳ್ಳ ಮಿತ್ರನು ಹೇಗೆ ವರ್ತಿಸಬೇಕು ಅದಕ್ಕೆ ತಕ್ಕಂತೆಯೇ ಈಗ ನೀನು ನನ್ನಲ್ಲಿ ನಡೆದಿರುವೆ. ನಿನ್ನ ಈ ಹಿತವಾದಗಳಿಂದ ನನ್ನ ಮನಸ್ಸಿಗೆ ಎಷ್ಟೋ ಸಮಾಧಾನ ಉಂಟಾಯಿತು. ಇಂತಹ ಆಪದ್ ಬಂಧುಗಳು ವಿಶೇಷವಾಗಿ ಈ ಕಾಲದಲ್ಲಿ ಸಿಕ್ಕುವುದೇ ದುರ್ಲಭವು. ಮುಖ್ಯವಾಗಿ ಸೀತೆಯನ್ನು ಹುಡುಕಿ ತರುವ ವಿಷಯದಲ್ಲಿ ನೀನು ಆದಷ್ಟು ಪ್ರಯತ್ನವನ್ನು ಮಾಡಬೇಕು. ದುರಾತ್ಮನಾದ ರಾವಣನೆಂಬ ಆ ಕ್ರೂರ ರಾಕ್ಷಸನು ಎಲ್ಲಿರುವನೆಂಬುದನ್ನು ತಿಳಿಯುವುದಕ್ಕೂ ಪ್ರಯತ್ನವನ್ನು ಮಾಡಬೇಕು. ಈಗ ನಾನು ಮಾಡಬೇಕಾದ ಕೆಲಸವೇನೆಂಬುದನ್ನು ನೀನು ನಿಸ್ಸಂಕೋಚವಾಗಿ ಹೇಳು. ವರ್ಷ ಕಾಲಗಳಲ್ಲಿ ಸುಕ್ಷೇತ್ರದಲ್ಲಿ ಬಿತ್ತಿದ ಬೀಜದಂತೆ ನನ್ನ ಮೇಲೆ ಹೊರಿಸಿದ ಯಾವ ಕಾರ್ಯವಾದರೂ ಫಲಿಸದಿರಲಾರದು. ನಾನು ಈಗ ಯಾವ ಮಾತನ್ನು ಸ್ವಾಭಿಮಾನದಿಂದ ಹೇಳಿರುವೆನೋ ಅವೆಲ್ಲವೂ ನಿಜವೆಂದೇ ದೃಢವಾಗಿ ನಂಬು. ನಾನು ಇದುವರೆಗೆ ಹಿಂದೆ ಯಾವಾಗಲೂ ಸುಳ್ಳು ಹೇಳಿದವನಲ್ಲ, ಮುಂದೆಯೂ ಸುಳ್ಳಾಡುವವನಲ್ಲ. ಬೇಕಾದರೆ ಈ ವಿಷಯದಲ್ಲಿ ನಿನಗೆ ಪ್ರತಿಜ್ಞೆ ಮಾಡಿಕೊಡುವೆನು, ಸತ್ಯದ ಮೇಲೆ ಆಣೆಯಿಟ್ಟು ಹೇಳುವೆನು ಎಂದನು. ರಾಮನು ಹೇಳಿದ ಈ ಮಾತನ್ನು, ಅದರಲ್ಲಿಯೂ ಮುಖ್ಯವಾಗಿ ಅವನು ದೃಢ ಪ್ರತಿಜ್ಞೆ ಮಾಡಿ ಹೇಳಿದುದನ್ನು ಕೇಳಿ ಸುಗ್ರೀವನಿಗೂ ಅವನ ಮಂತ್ರಿಗಳಿಗೂ ಪರಮ ಸಂತೋಷ ಉಂಟಾಯಿತು. ಹೀಗೆ ರಾಮ ಸುಗ್ರೀವರಿಬ್ಬರೂ ಸೇರಿ ಒಬ್ಬರಿಗೊಬ್ಬರು ತಮ್ಮ ತಮ್ಮ ಸುಖ ದುಃಖಗಳನ್ನು ಹೇಳಿಕೊಳ್ಳುತ್ತಿದ್ದರು. ಮಹಾನುಭಾವನಾಗಿಯೂ ಪುರುಷ ಶ್ರೇಷ್ಠನಾಗಿಯೂ ಇರುವ ಆ ರಾಮನ ಮಾತುಗಳನ್ನು ಕೇಳಿ ಬುದ್ಧಿಶಾಲಿಯಾದ ವಾನರೇಂದ್ರನು ಇನ್ನು ತನ್ನ ಕಾರ್ಯವು ಕೈಗೂಡಿತೆಂದೇ ಮನಸ್ಸಿನಲ್ಲಿ ಭಾವಿಸಿ ಸಂತೋಷದಿಂದಿದ್ದನು. ಇಲ್ಲಿಗೆ 7ನೆಯ ಸರ್ಗವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.